ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕಳೆದ 3 ತಿಂಗಳಿನಿಂದ ಮೂಡಾ ಹಗರಣದ ಸದ್ದಿನಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ಈಗ ಸಿಡಿದೇಳುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ. ರಾಜಕೀಯ ಎದುರಾಳಿಗಳು ಸಂಘಟಿತರಾಗಿ ಮುಗಿಬಿದ್ದಾಗ ಏನೇ ತಿರುಗೇಟು ನೀಡಿದರೂ ಅದರಲ್ಲಿ ಇರಬೇಕಾಗಿದ್ದಂತಹ ನಿಜವಾದಂತಹ ಶಕ್ತಿ ಕಂಡು ಬರ್ತಾ ಇರಲಿಲ್ಲ ಸಿದ್ದರಾಮಯ್ಯನವರ ಮಾತುಗಳಲ್ಲಿ. ಆದರೆ 3 ಕ್ಷೇತ್ರಗಳಿಗೆ ನಡೆದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಂತನೇ ಸಿದ್ದರಾಮಯ್ಯ ಅವರಿಗೆ ಅಹಿಂದ ವರ್ಗಗಳು ತಮ್ಮ ಬೆನ್ನ ಹಿಂದೆ ನಿಂತಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಎದುರಾಳಿಗಳಿಗೊಂದು ಖಡಕ್ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸ್ವಾಭಿಮಾನದ ಸಂದೇಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾನು 2ನೇ ಬಾರಿ ಸಿಎಂ ಆಗಿದ್ದನ್ನು ಸಹಿಸಿಕೊಳ್ಳೋದಕ್ಕೆ ಕೆಲವರಿಗೆ ಆಗ್ತಿಲ್ಲ, ಅದಕ್ಕೆ ಹೊಟ್ಟೆ ಉರಿಯಿಂದ ಮಾತಾಡ್ತಾರೆ, ಆರೋಪ ಮಾಡ್ತಾರೆ ಅಂತೆಲ್ಲ ಇತ್ತೀಚೆಗೆ ಹೇಳುವಂಥ ಬಹಳ ಕಾಮನ್ ಆಗುತ್ತೆ. ಆದರೆ ಅದು ಹೊಟ್ಟೆ ಉರಿಯೋ ಅಥವಾ ರಾಜಕೀಯದ ಸಮರವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಆರೋಪ ಕೇಳಿ ಬಂದಿದ್ದು ಮಾತ್ರವಲ್ಲದೆ ಇದೇ ಮೊದಲ ಬಾರಿಗೆ ಭ್ರಷ್ಟಾಚಾರದ ಆರೋಪದಡಿ FIR ದಾಖಲಾಗಿತ್ತು. ಈಗ ದಾಖಲಾಗಿರುವಂತಹ FIR ಸರಿಯೋ ತಪ್ಪು, ದುರುದ್ದೇಶದಿಂದ ಕೂಡಿದ್ದು ಅನ್ನುವಂಥ ಇವೆಲ್ಲವೂ ಕೂಡ ಮುಂದೆ ಕೋರ್ಟ್ನಲ್ಲಿ ನಿರ್ಧಾರ ಆಗಬಹುದು, ಅದು ಬೇರೆ ಮಾತು. ಆದರೆ FIR ದಾಖಲಾದ ಮೇಲೂ ತಮ್ಮ ಕೈ ಕೆಳಗಿನ ಅಧಿಕಾರಿಯ ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ದಾಖಲಿಸಿಕೊಂಡು ಬಂದಿರುವಂಥದ್ದು ಇತಿಹಾಸ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಇರುವಂತಹ ಸಂದರ್ಭದಲ್ಲೇನೆ ಈಗ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸಮಾವೇಶದ ಉದ್ದೇಶ, ಇದಕ್ಕೆ ಬಂದಿರುವ ಅಪಸ್ವರ, ಅದೆಲ್ಲದರ ನಡುವೆಯೇ ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆದು ಸಿದ್ದರಾಮಯ್ಯನವರು ಬಂದಿದ್ದು ಹೇಗೆ ಅನ್ನೋದನ್ನು ಒಂದು ವಿಸ್ತೃತವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಸಾವಿಗಿಲ್ವ ಬೆಲೆ ಅಂತ. ನಮ್ಮನ್ನು ಆಳುವ ಸರ್ಕಾರಗಳು ನಾವು ಬಡವರ ಪರ ಅಂತ ದಿನ ಬೆಳಗಾದರೆ ಹೇಳ್ತಾನೆ ಇರ್ತಾರೆ. ಆದರೆ ಬಡವರ ಹೆಣಗಳು ಉರುಳುತ್ತಾ ಇದ್ರೂ ಅದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸುವಂಥದ್ದು ಮಾತ್ರ ನಿಲ್ಲೋದೇ ಇಲ್ಲ. ಈಗಿನ ಸರ್ಕಾರ ಅಂತೇಳಿ ಅಲ್ಲ, ಎಲ್ಲ ಸರ್ಕಾರಗಳ ಹಣೆಬರವೂ ಕೂಡ ಇದೇ ಆಗೋಗಿದೆ ಕರ್ನಾಟಕದ ಮಟ್ಟಿಗೆ. ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಕಳಪೆ IV ಗ್ಲೂಕೋಸ್ ಕಾರಣ ಅನ್ನುವಂಥ ರಿಪೋರ್ಟ್ ಈಗ ಸರ್ಕಾರದ ಕೈ ಸೇರಿದೆ. ಆದರೆ ಇಂಥದ್ದೊಂದು ವರದಿ ಬರೋಕ್ಕೂ ಮೊದಲೇ 5 ತಾಯಂದಿರು ಇಹಲೋಕವನ್ನು ತ್ಯಜಿಸಿದ್ದಾರೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕೆ ಇರಬೇಕು, 1 ಅಥವಾ 2 ಸಾವಿಗೆಲ್ಲ ನಮ್ಮ ಸರ್ಕಾರಗಳು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂತೇಳಿ ಅನಿಸುತ್ತೆ. ನಿಮಗೆ ನಮ್ಮ ದೇಶದಲ್ಲಿ ಮಗುವಿಗೆ ಜನ್ಮ ನೀಡುವ ವೇಳೆ ತಾಯಂದಿರ ಮರಣ ಪ್ರಮಾಣದ ವಿವರವನ್ನು ತೋರಿಸಬೇಕು. ಯಾಕಂದರೆ ಎಷ್ಟು ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿಯನ್ನು, ಸರ್ಕಾರದ ದಾಖಲೆಗಳಲ್ಲಿರುವಂಥ ಅಂಕಿಅಂಶವನ್ನು ನಿಮ್ಮ ಮುಂದಿಡ್ತೀನಿ. ಈಗ ಬಳ್ಳಾರಿಯ ಘಟನೆಯ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಆಗ ನಮಗೆಲ್ಲರೂ ಕೂಡ ಅರ್ಥ ಆಗುತ್ತೆ. ಅಲ್ಲದೆ ನಮ್ಮ ಸರ್ಕಾರಗಳನ್ನು ಕೂಡ ಈ ವಿಚಾರದಲ್ಲಿ ಎಚ್ಚರಿಸಲೇಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಕೂಡ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿಗೆ ಕಡೆಗೆ ಹೋಗೋಣ. ಸ್ವಾಭಿಮಾನದ ಸಂದೇಶವನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಾಗಿ ನಿಂತಿದ್ದಾರೆ. ಆ ಮೂಲಕವಾಗಿ ತಮ್ಮ ಪರವಾಗಿ ನಿಂತಿರ್ತಕ್ಕಂತಹ ವರ್ಗಗಳ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತೇಳಿ ತೋರಿಸೋದಕ್ಕೆ ಹೊರಟಿದ್ದಾರೆ. ಪರೋಕ್ಷವಾಗಿ ಇದರಲ್ಲಿ ರಾಜಕೀಯದ ದೊಡ್ಡ ಸಂದೇಶಗಳ ರವಾನೆ ಆಗೋದು ಕೂಡ ಸ್ಪಷ್ಟ ಇದೆ. ಅರವಿನ ವರದಿ ನಿಮಗೆ ತೋರಿಸ್ತೀನಿ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ನಾವು ಮಾಡ್ತಾ ಇಲ್ಲ ಆಕ್ಚುಲಿ. ನೋ ಕನ್ಫ್ಯೂಷನ್. ಯಾವ ಶಕ್ತಿ ಪ್ರದರ್ಶನ ಇಲ್ಲ, ಏನಿಲ್ಲ, ಯಾವ ವ್ಯತ್ಯಾಸ ಇಲ್ಲ, ಯಾವ ಎಣ್ಣೆ ಸಿಗಕಾಯೂ ಇಲ್ಲ. ಮೂಡಾ ಹಗರಣದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದರು. ಲೋಕಾಯುಕ್ತ ತನಿಖೆಯನ್ನ ಎದುರಿಸಬೇಕಾಗಿ ಬಂದಾಗ ರಾಜಕೀಯ ವಾಗ್ದಾಳಿಗಳಿಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡುತ್ತಾ ಸಾಗಿದ್ದರು. ಹೆಂಡತಿ ಹೆಸರಿಗೆ ಬಂದಿದ್ದ 14 ಸೈಟುಗಳನ್ನು ವಾಪಸ್ ಕೊಟ್ಟು ನಾನು ಕೇವಲ ಇಷ್ಟಕ್ಕಾಗಿ ರಾಜಕೀಯ ಮಾಡ್ತೀನಾ ಎಂದು ಸವಾಲೆಸೆದರು. ಸಿದ್ದರಾಮಯ್ಯ ಸುತ್ತಲಿನ ಆರೋಪಗಳೇನೂ ಕಮ್ಮಿಯಾಗಿರಲಿಲ್ಲ. ಇದರ ನಡುವೆ ಬಂದ ಬೈ ಎಲೆಕ್ಷನ್, ಅದರಲ್ಲಿ ಖುದ್ದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರೇ ಮುಂದೆ ನಿಂತು ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಎಂದು ಕರೆಕೊಟ್ಟಾಗ ಸಿದ್ದರಾಮಯ್ಯ ಅವರ ಸ್ವಾಭಿಮಾನ ಕೆರಳಿ ನಿಂತಿತ್ತು.
ಜೊತೆಗೆ ಬೈ ಎಲೆಕ್ಷನ್ ನಡೆದ 3ಕ್ಕೆ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸಿದ್ದರ ಹಿಂದೆ ಅಹಿಂದ ಮತಗಳ ಧ್ರುವೀಕರಣ ಸ್ಪಷ್ಟವಾಗಿ ಗೋಚರಿಸಿತ್ತು. ಇದನ್ನೇ ಬುನಾದಿಯಾಗಿಟ್ಟುಕೊಂಡು ಈಗ ತಮ್ಮ ಸ್ವಾಭಿಮಾನ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದಕ್ಕೆ ಬೇಕಾದ ತಯಾರಿ ದೇವೇಗೌಡರ ತವರೂರು ಹಾಸನದಲ್ಲೇ ನಡೆಯುತ್ತಿದೆ. ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಹೆಸರಿನ ಹುಟ್ಟುಹಬ್ಬದ ಸಮಾವೇಶ, ಚಿತ್ರದುರ್ಗದಲ್ಲಿ ನಡೆದಿದ್ದ ಶೋಷಿತ ಸಮುದಾಯಗಳ ಸಮಾವೇಶದ ಮಾದರಿಯಲ್ಲೇ ಮತ್ತೊಂದು ದೊಡ್ಡ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮುಂದಾಗಿದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ ಕೂಡ ಕೈ ಜೋಡಿಸಿದೆ. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಸ್ವಾಭಿಮಾನ ಸಮಾವೇಶಕ್ಕೆ ಹಾಸನದಲ್ಲಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಆರಂಭದಲ್ಲೇ ಈ ಸಮಾವೇಶದ ಔಚಿತ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು. ಆದರೆ ಟೀಕೆ ಅಪಸ್ವರಗಳಿಗೆ ಸೊಪ್ಪು ಹಾಕದ ಹೈಕಮಾಂಡ್ ಸ್ವಾಭಿಮಾನ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಸಮಾವೇಶಕ್ಕೆ ಒಪ್ಪಿಗೆ ಪಡ್ಕೊಂಡು ಬಂದಿದ್ದಾರೆ. ಹಾಸನದಲ್ಲಿ ಡಿಸೆಂಬರ್ 5ಕ್ಕೆ ಬೃಹತ್ ಸಮಾವೇಶ ನಡೆಯಲಿದೆ. ಸ್ವಾಭಿಮಾನಿ ಸಮಾವೇಶ ಹೆಸರಲ್ಲಿ ಸಿಎಂ ತಾಕತ್ತು ಪ್ರದರ್ಶನವಾಗಲಿದೆ. ವರಿಷ್ಠರ ಬೆಂಬಲದಿಂದ ಸಿಎಂಗೆ ಮತ್ತಷ್ಟು ಹುಮ್ಮಸ್ಸು ಬಂದಿದೆ. ಸ್ವಾಭಿಮಾನಿ ಸಮಾವೇಶದ ವಿಚಾರದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಹೀಗೆ ಕಾಂಗ್ರೆಸ್ ನಾಯಕರೆಲ್ಲ ಜೊತೆಯಾಗಿಯೇ ಸಿದ್ದರಾಮಯ್ಯ ಅವರ ಸ್ವಾಭಿಮಾನದ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲೇ ಸ್ವಾಭಿಮಾನಿ ಸಮಾವೇಶ ಮಾಡುತ್ತಿರೋದು ಯಾಕೆ ಎಂಬ ಪ್ರಶ್ನೆಯೂ ಮೂಡಿದೆ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲೇ ಮಾಡುತ್ತಿರೋದರ ಹಿಂದೆಯೂ ದೊಡ್ಡ ಲೆಕ್ಕಾಚಾರ ಸಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ಎಂಬ ಚರ್ಚೆಯೂ ಶುರುವಾಗಿದೆ. ಬಿಜೆಪಿಗೂ ದೇವೇಗೌಡರಿಗೂ ಹಾಸನದಿಂದಲೇ ಸಂದೇಶ ಕೊಡೋ ಪ್ಲಾನ್ ಸಿದ್ದರಾಮಯ್ಯ ಅವರದ್ದು ಎನ್ನಲಾಗುತ್ತಿದೆ. ಜೆಡಿಎಸ್ ಮುಕ್ತ ರಾಮನಗರ ಬಳಿಕ ಹಾಸನವನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರ ಕಿತ್ತಾಕ್ತೀನಿ ಎಂದ ದೇವೇಗೌಡರಿಗೆ ಸಿಎಂ ಹಾಸನದಲ್ಲೇ ಗುಟ್ರು ಹಾಕಲಿದ್ದಾರೆ. ಮುಡಾ ಪ್ರಕರಣ ಮುಂದಿಟ್ಟು ಟಾರ್ಗೆಟ್ ಮಾಡಿರುವ ಬಿಜೆಪಿ ನಾಯಕರಿಗೂ ಇದೇ ವೇದಿಕೆಯಿಂದ ಸಂದೇಶ ರವಾನೆಯಾಗಲಿದೆ. ಇಡಿ ವಿಚಾರದಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ನನ್ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಎಂದಿರೋದ್ರಿಂದ ಈ ಸಮಾವೇಶದಲ್ಲಿ ಏನು ಹೇಳ್ತಾರೆಂದು ನೋಡಬೇಕಿದೆ. ಸಿಎಂ ಆಪ್ತರಾದ ಮಹದೇವಪ್ಪ, ವೆಂಕಟೇಶ್, ಶಿವಲಿಂಗೇಗೌಡ ಸೇರಿದಂತೆ ಹಲವರು ಹಾಸನದ ಎಸ್ಎಂ ಕೃಷ್ಣ ನಗರದಲ್ಲಿರೋ ಮೈದಾನದ ಸಿದ್ಧತೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರೂ ಸಹ ಪರಿಶೀಲನೆ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರು, ಪಾರ್ಕಿಂಗ್ ಸ್ಥಳ ಹೀಗೆ ಎಲ್ಲದರ ಸಿದ್ಧತೆಗಳು ಸಾಗಿವೆ. ನಾವು ಸಂಘಟನೆ ಜೊತೆಗೆ ಕಾಂಗ್ರೆಸ್ನವರು ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಇದನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಒಂದು ಕಡೆ ಸಮಾವೇಶಕ್ಕೆ ಹಾಸನದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಇನ್ನೊಂದು ಕಡೆ ಅಸಮಾಧಾನದ ಹೊಗೆಯಾಡುತ್ತಿರುವುದೂ ಗೋಚರಿಸುತ್ತಿದೆ. ಸಿಎಂ ವಿರುದ್ಧವೇ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾಯಿತಾ ಎಂಬ ಅನುಮಾನವನ್ನ ಕಾಂಗ್ರೆಸ್ನ ಪ್ರಭಾವಿಯೊಬ್ಬರು ಬರೆದಿದ್ದಾರೆ ಎನ್ನಲಾದ ಪತ್ರ ಮೂಡಿಸಿದೆ. ಸದ್ಯ ವೈರಲ್ ಆಗಿರುವ ಪತ್ರದಲ್ಲಿ ಎಐಸಿಸಿಯ ಸೀಲ್ ಕೂಡ ಇರೋದ್ರಿಂದ ಹೈಕಮಾಂಡ್ವರೆಗೂ ಈ ಪತ್ರ ರವಾನೆಯಾದಂತೆ ಕಾಣುತ್ತಿದೆ. ಆ ಪತ್ರದಲ್ಲಿ ಪಕ್ಷದ ಚಿಹ್ನೆ ಮತ್ತು ಸರ್ಕಾರವನ್ನ ದೂರವಿಟ್ಟು ಕಾರ್ಯಕ್ರಮ ಮಾಡಲಾಗ್ತಿದೆ. ಸ್ವಾಭಿಮಾನಿ ಸಮಾವೇಶದಿಂದ ಪಕ್ಷಕ್ಕಿಂತಲೂ ಸಿದ್ದರಾಮಯ್ಯ ಅವರಿಗೆ ವೈಯಕ್ತಿಕ ಲಾಭನೇ ಹೆಚ್ಚು. ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಪಕ್ಷದ ಚಿಹ್ನೆ ದೂರವಿಟ್ಟು ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಕಳೆದ ಬಾರಿ ಸಿದ್ದರಾಮಯ್ಯ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು. ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇದ್ದಿದ್ದು ಕಾಂಗ್ರೆಸ್ನವರೇ. ಆದರೆ ಸಿದ್ದರಾಮಯ್ಯ ಹುಟ್ಟುಹಬ್ಬ ಪಕ್ಷದ ಕಾರ್ಯಕ್ರಮವಾಗಿರಲಿಲ್ಲ. ಒಬ್ಬೊಬ್ಬರು ಹೀಗೆ ವೈಯಕ್ತಿಕ ಕಾರ್ಯಕ್ರಮ ಮಾಡಿದ್ರೆ ಪಕ್ಷಕ್ಕೆ ನಷ್ಟವಾಗುತ್ತೆ. ಕಾಂಗ್ರೆಸ್ನವರೇ ಎಲ್ಲವನ್ನೂ ಮಾಡಿದ್ರೂ ಕಾಂಗ್ರೆಸ್ ಚಿಹ್ನೆಯೇ ಇರಲ್ಲ. ಅಧಿಕಾರ ಕೊಟ್ಟ ಪಕ್ಷದ ಚಿಹ್ನೆ ಬದಿಗಿಟ್ಟು ವೈಯಕ್ತಿಕ ಪ್ರತಿಷ್ಠೆ ಬೇಡ ಎಂದು ಬರೆಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ ಕಾರ್ಯಕ್ರಮ ಆಗಬೇಕು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿರ್ದೇಶನ ನೀಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದ ಪತ್ರ ವೈರಲ್ ಆಗಿದೆ. ಈ ಪತ್ರದ ಸತ್ಯಾಸತ್ಯತೆಗಳ ಬಗ್ಗೆಯೇ ಕಾಂಗ್ರೆಸ್ ನಾಯಕರು ಚಕಾರ ಎತ್ತಿದ್ದಾರೆ. ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ.
ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿದ್ದೇನೆ. ಆಯಿತಾ, ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೂ ಕೂಡ ಮಾಡ್ತೇನೆ. ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಾಜ ಎರಡು ಸೇರ್ ಮಾಡ್ತಾ ಇರೋದು. ಆಸ್ಥಾನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದ್ರು. ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಆತ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಯಾರು ಏನಾರ ಬರ್ಕೊಳ್ಳಿ, ಯಾರು ಏನೇ ಅಪಸ್ವರ ಎತ್ತಲಿ, ನಾವು ಈ ಒಂದು ಚಳವಳಿಯನ್ನ, ಈ ಸಂಗ್ರಾಮವನ್ನ, ಈ ಅಹಿಂದ ಸಂಘಟನೆಯನ್ನ, ಈ ಅಹಿಂದಗಳನ್ನ ಬಲಗೊಳಿಸತಕ್ಕಂಥ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಪಕ್ಷದ ಸಿಂಬಲ್ ಇನ್ನೇ ನಾವೇನು ಬಿಜೆಪಿ ಕರಿತೀವಿ ಅದಕ್ಕೆ. ಪತ್ರ ವೈರಲ್ ಆದ ಬೆನ್ನಲ್ಲೇ ದೆಹಲಿಯಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಪತ್ರದ ಬಗ್ಗೆ ಏನೂ ಚರ್ಚೆ ಆಗಿಲ್ಲ, ಸಮಾವೇಶ ಮಾಡುವುದಕ್ಕೆ ಓಕೆ ಆಗಿದೆ ಅಂದ್ರು. ಸರ್, ಈಗ ಪತ್ರದ ಬಗ್ಗೆ ಖರ್ಗೆ ಅವ್ರನ್ನ ಭೇಟಿಯಾದಾಗ ಅವರು ಏನಾದ್ರು ಪ್ರಸ್ತಾಪ ಮಾಡಿದ್ರೆ ಪತ್ರ ಬಂದಿದೆ ಅಂತ ಸರ್, ಅನಾಮಧೇಯ ಪತ್ರ ಅವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ. ಸುರ್ಜೇವಾಲಾ ಅವ್ರನ್ನೂ ಇನ್ವೈಟ್ ಮಾಡಿದ್ದೀನಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಇನ್ವೈಟ್ ಮಾಡಿದ್ದೀವಿ. ಇದು ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು, ನಾವು ಸೇರ್ಕೊಂಡಿದ್ದೀವಿ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಚಿಕ್ಕಪುಟ್ಟ ಅಪಸ್ವರಗಳನ್ನು ಬದಿಗಿಟ್ಟು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಇಂತಹ ಸಮಾವೇಶಗಳಿಂದ ರವಾನೆಯಾಗುವ ಸಂದೇಶ ಲಾಭ ಕೊಡಬಹುದು ಎಂಬ ಯೋಚನೆ ಇದೆ. ಇದೇ ಕಾರಣದಿಂದ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿರುವ ಶೋಷಿತ ಸಮುದಾಯಗಳ ಒಕ್ಕೂಟ ಆಯೋಜನೆ ಮಾಡುತ್ತಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪಕ್ಷದ ನಾಯಕರು ಕೂಡ ಇದನ್ನ ಕಾಂಗ್ರೆಸ್ನ ಕಾರ್ಯಕ್ರಮದಂತೆ ರೂಪಿಸಲು ಮುಂದಾಗಿರುವುದರಿಂದ ಸಮಾವೇಶದ ಬಗೆಗಿದ್ದ ಅಪಸ್ವರಗಳು ದೂರವಾಗಿವೆ. ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ಯಾವ ಸ್ವರೂಪದಲ್ಲಿ ಅಹಿಂದ ವರ್ಗಗಳನ್ನು ಒಗ್ಗೂಡಿಸುವ ಕೆಲಸಕ್ಕೆ ಕೈ ಹಾಕುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರು ಸ್ವಾಭಿಮಾನದ ಸಂದೇಶವನ್ನು ಕೊಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಆ ಸಮಾವೇಶ ಮೂಲಕ ಏನೇನು ಸಂದೇಶಗಳು ಹೋಗ್ತವೋ ಅದೆಷ್ಟು ಮಟ್ಟಿಗೆ ರಾಜಕೀಯದ ಧ್ರುವೀಕರಣಗಳನ್ನು ಮಾಡುತ್ತೋ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಸಾವಿಗಿಲ್ವಾ ಬೆಲೆ ಅಂತೇಳಿ, ಯಾಕಂದರೆ ಈ ತಾಯಂದಿರು ತಮ್ಮ ಮುದ್ದು ಮಕ್ಕಳನ್ನು ಬೆಳೆಸಬೇಕಾಗಿದ್ದಂಥವ್ರು, ಅವರು ಸಾವಿನ ಕದ ತಟ್ಟಿರುವಂಥದ್ದಕ್ಕೆ ಕಾರಣ ಸರ್ಕಾರ ಅಂತಲೇ ಹೇಳಬೇಕಾಯ್ತು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಈ ದುರಂತದ ಸಾವುಗಳಿಗೆ ಸರ್ಕಾರದ ನಿರ್ಲಕ್ಷ್ಯ ಕಾರಣ. 1 ಸಾವಾಯಿತು, 2 ಸಾವಾಯಿತು, ಅಷ್ಟೊತ್ತಿಗಾದರೂ ಎಚ್ಚೆತ್ತುಕೊಳ್ಬೋದಾಗಿತ್ತು. ಆದರೆ 5 ಸಾವುಗಳಿಗೆ ಕಾರಣ ಆಗಿರುವಂಥದ್ದು IV ದ್ರಾವಣದ ವಿಷಪ್ರಾಶನ ಅನ್ನುವಂತಹ ಅಂಶ ಈಗ ಗೋಚರಿಸ್ತಾ ಇರುವಂಥದ್ದು ಸರ್ಕಾರಕ್ಕೆ ಸದ್ಯಕ್ಕೆ ಆಗಿರೋದು. ಬಾಣಂತಿಯರ ಸಾವು ಸಹಜವಲ್ಲ, ಅದು ನಿರ್ಲಕ್ಷ್ಯದ ಸಾವು ಅನ್ನುವಂಥದ್ದು ಕೂಡ ಇಲ್ಲಿ ಈಗಾಗಲೇ ಗೊತ್ತಾಗ್ತಾ ಇರೋದು. ಯಾಕಂದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದಲೇ ಈ ಸಾವುಗಳು ಸಂಭವಿಸಿರುವಂಥದ್ದು ಅನ್ನೋದ್ರ ಬಗ್ಗೆ ನೋಡಿ. ತಮ್ಮ ಮಗುವನ್ನು ಸಾಕಿ ಸಲಹಬೇಕಿದ್ದಂತಹ ಈ ತಾಯಂದಿರು ಸಾವಿಗೀಡಾಗಿರೋದಕ್ಕೆ ಕಾರಣ ಆಗಿರುವಂಥದ್ದು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯ. ಇಲ್ಲದೆ ಹೋಗಿರ್ತಿದ್ರೆ, ಕನಿಷ್ಠ ಎಚ್ಚೆತ್ತುಕೊಂಡಿರ್ತಿದ್ರೆ ಒಬ್ಬರ ಸಾವಿನ ನಂತರ ಉಳಿದವರ ಜೀವವನ್ನಾದರೂ ಉಳಿಸಬಹುದಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಬಾಣಂತಿಯರ ಸಾವಿಗೆ ಕಳಪೆ ದ್ರಾವಣವೇ ಕಾರಣ ಅನ್ನುವಂಥ ಅಂಶ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರತಕ್ಕಂತಹ ತಜ್ಞರ ವರದಿಯಲ್ಲೂ ಕೂಡ ಇರುವಂಥದ್ದು. ಬಾಣಂತಿಯರ ಸಾವಿಗೆ ಕಳಪೆ ದ್ರಾವಣವೇ ಕಾರಣ ಅನ್ನುವಂತಹದರ ಬಗ್ಗೆಯೂ ಕೂಡ ಉಲ್ಲೇಖ ಇದೆಯಂತೆ. ಮತ್ತು ಕಳಪೆ ಗ್ಲೂಕೋಸ್ ನೀಡಿದ್ದೇ ಸಾವಿಗೆ ಮೂಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಕಹಿ ಸತ್ಯ. ಈ ಒಂದು ಬಳ್ಳಾರಿಯಲ್ಲಿ ತಾಯಂದಿರ ನಿರಂತರ ಸಾವು, ಸರಣಿ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಗ್ಲೂಕೋಸ್ ನೀಡಿದ ಬಳಿಕ ಬಾಣಂತಿಯರು ಅಸ್ವಸ್ಥಗೊಂಡಿದ್ರು. ನೋಡಿ, ಗ್ಲೂಕೋಸ್ ಕೊಟ್ಟ ನಂತರ, ಗ್ಲೂಕೋಸ್ ಕೊಟ್ಟಿರುವಂಥದ್ದು ಚೇತರಿಕೆ ಆಗೋದಕ್ಕೆ ಕೊಡ್ತಾರೆ, ಆದರೆ ಗ್ಲೂಕೋಸ್ ಕೊಟ್ಟ ನಂತರ ಅಸ್ವಸ್ಥರಾಗ್ತಾ ಇದ್ದಾರೆ ಅಂತೇಳಿ ಆದಾಗ ಕನಿಷ್ಠ ಪಕ್ಷ ಆ ಗ್ಲೂಕೋಸ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮೊದಲ ವ್ಯಕ್ತಿ, ಮೊದಲ ಬಾಣಂತಿಗೆ ಆ ರೀತಿಯ ತೊಂದರೆ ಆಗಿದೆ ಅಂದ ತಕ್ಷಣವೇ ಎಚ್ಚೆತ್ತುಕೊಂಡಿರ್ತೀರಿ. ಉಳಿದವರನ್ನ ಬದುಕಿಸೋದಕ್ಕೆ ಅವಕಾಶ ಇತ್ತೇನೋ. ಕಳಪೆ ಗ್ಲೂಕೋಸ್ನಲ್ಲೇ ಸತ್ತಿದ್ದಾರೆ ಅಂತ ಇದೆ ತನಿಖಾ ವರದಿ ಹೇಳ್ತಾ ಇದೆ. ಕಳಪೆ ಗ್ಲೂಕೋಸ್ನಿಂದಾಗಿನೇ ಇವರುಗಳ ಸಾವಾಗಿದೆ ಅನ್ನುವಂಥದ್ದು. ಆದರೆ ಗ್ಲೂಕೋಸ್ ಕೊಟ್ಟು ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಳ್ಳೋ ಬದಲಿಗೆ ಇವರ ಆರೋಗ್ಯ ಹದಗೆಡುತ್ತೆ ಅಂತೇಳಿ ಆದಾಗ ಕನಿಷ್ಠ ಪಕ್ಷ ಏನಾಗಿದೆ ಅನ್ನೋಂಥ ತಿಳ್ಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ.
ಹಾಗಾದರೆ IV ದ್ರಾವಣದಲ್ಲಿ ಏನಾಯಿತು ಅನ್ನೋದರ ಬಗ್ಗೆಗಿನ ಅಂಶವೂ ಕೂಡ ನಾವು ನೋಡಬೇಕು. ಗ್ಲೂಕೋಸ್ ಸಹಿತ ಇಂಟ್ರಾವೀನಸ್ ದ್ರಾವಣ ಇದು, IV ದ್ರಾವಣ ಅನ್ನುವಂಥದ್ದು. ಅಂದರೆ ಡೈರೆಕ್ಟಾಗಿ ಗ್ಲೂಕೋಸನ್ನು ಏನು ಇಂಜೆಕ್ಷನ್ನ ರೂಪದಲ್ಲಿ ಕೊಡ್ತಾರಲ್ಲ, ಅದು ರೋಗಿ ನಿಶಕ್ತಿ ಆದಂತಹ ಸಂದರ್ಭದಲ್ಲಿ ನೀಡುವಂತಹ ಗ್ಲೂಕೋಸ್. ಸಾಮಾನ್ಯವಾಗಿ ಗ್ಲೂಕೋಸನ್ನು ಕೊಡುವಂಥದ್ದು ರೋಗಿಗೆ ನಿಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಬೇಗನೆ ಚೇತರಿಕೆ ಆಗಲಿ ಅನ್ನೋ ಕಾರಣಕ್ಕೆ ಸಕ್ಕರೆ, ಪೊಟ್ಯಾಷಿಯಂ, ಸೋಡಿಯಂನ ಅಂಶವನ್ನು ಒಳಗೊಂಡಿರ್ತಕ್ಕಂತಹ ಗ್ಲೂಕೋಸನ್ನು ನೀಡಲಾಗುತ್ತೆ. ಆದರೆ ಇವರಿಗೆ ವಾಕರಿಕೆ, ವಾಂತಿ, ಅತಿಸಾರ ಇವುಗಳ ನಿಯಂತ್ರಣಕ್ಕಾಗಿ ಗ್ಲೂಕೋಸನ್ನು ಕೊಡುವಂಥದ್ದು ಸರ್ವೇ ಸಾಮಾನ್ಯ, ಬಹಳ ಕಾಮನ್ ಆಗಿ ಕೊಡುವಂಥ IV ಗ್ಲೂಕೋಸ್ ಇದು. ಆದರೆ IV ಗ್ಲೂಕೋಸನ್ನು ಕೊಟ್ಟ ನಂತರ ಇವರುಗಳಿಗೆ ಅಸ್ವಸ್ಥರ ಆರೋಗ್ಯ ಸ್ಥಿತಿ ಕಾಪಾಡೋದಕ್ಕೆ ಅನುಕೂಲ ಆಗಬೇಕಾಗಿದ್ದಂತಹ IV ಗ್ಲೂಕೋಸ್ ಇವರ ಪಾಲಿಗೆ ವಿಷಪ್ರಾಶನವಾಗಿ ಮಾರ್ಪಟ್ಟಿದೆ. ಅದರಿಂದಾಗಿಯೇ ಇವರುಗಳ ಸಾವುಗಳಾಗಿದ್ದಾವೆ ಅನ್ನುವಂತಹ ವಿಚಾರವೂ ಕೂಡ ಗೋಚರಿಸ್ತಾ ಇರುತ್ತದೆ. ಇವರ ಸಾವಿನ ನಂತರ ಮೂಡುವಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆ, ಇನ್ನೆಷ್ಟು ಸಾವು ಬೇಕು ಇವರಿಗೆ ಅಂತೇಳಿ. ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಎಚ್ಚೆತ್ತುಕೊಳ್ಳೋದಕ್ಕೆ ಒಂದು ಸಾವು ಸಾಕಾಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 5 ಜನರ ಸಾವಿನ ನಂತರ ಈಗ ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಈ IV ಗ್ಲೂಕೋಸ್ ಅಂತೇಳಿ. ತನಿಖಾ ವರದಿ ಬಂದ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ನೋಡಿ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಹೇಳಿದ್ರೆ, ಏನು ಬೇಕಿದ್ರೂ ಆಗ್ಬೋದು ಅಂತ ಹೇಳಿ. ಬಡವರ ಸಾವು, ಯಾಕಂದ್ರೆ ಇಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ಹೆಣ ಹೋಗಿರುವಂಥದ್ದು ಬಡವರ ಮನೆಗಳಿಗೆ, ಅದು ಯಾವುದೋ ಶ್ರೀಮಂತರ ಮನೆಗೆ ಹೋಗಿಲ್ಲ. ಯಾಕಂದರೆ ಇಲ್ಲಿರುವಂಥ ಆಸ್ಪತ್ರೆಗಳಿರುವಂಥದ್ದು, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಮಧ್ಯಮ ವರ್ಗದ ಜನ ಮಾತ್ರ ಬಂದು ದಾಖಲಾಗ್ತಾ ಇರ್ತಾರೆ. ಅಂಥವರ ಬಗ್ಗೆ ಸರ್ಕಾರಗಳಿಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಹೇಳ್ಕೊಂಡು, ಹಿಂದೆ ಮಂತ್ರಿಯಾಗಿದ್ದಂತಹ ಆರೋಗ್ಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರು ಒಂದು ನಿಯಮ ಮಾಡಿದ್ರು. ಕನಿಷ್ಠ ಪಕ್ಷ ಜನಪ್ರತಿನಿಧಿಗಳಾದರೂ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿದ್ದಾಳೆ. ಅವರುಗಳು ಚಿಕಿತ್ಸೆ ಪಡ್ಕೊಂಡ್ರೆ, ಜನಪ್ರತಿನಿಧಿಗಳು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆಸ್ಪತ್ರೆಗಳ ಪರಿಸ್ಥಿತಿ ಸುಧಾರಿಸೋದಕ್ಕೆ ಅವಕಾಶ ಇದೆ ಅನ್ನೋಂಥದ್ದನ್ನ ಒಬ್ಬ ಆರೋಗ್ಯ ಮಂತ್ರಿಯಾಗಿ ಅವರು ಹೊತ್ಕೊಂಡ್ಕೊಂಡಿದ್ರು. ಆದರೆ ಇವತ್ತು ಅದ್ಯಾವುದು ಬೇಕಾಗಿಲ್ಲ ಅಂತೇಳಿ ರಾಜ್ಯದ ಬೇರೆ ಬೇರೆ ಜಿಲ್ಲಾಸ್ಪತ್ರೆಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ ಈಗ ರವಾನೆ ಆಗಿದೆ. ಯಾವಾಗ 5ನೇ ಸಾವು ಸಂಭವಿಸಿದ ನಂತರ ರವಾನೆ ಆಗಿದೆ. ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆಗಳಿಗೆ ಇಂತಹ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ವಿಶೇಷವಾಗಿ ಯಾರಿಗೆಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ದ್ರಾವಣ ಸರಬರಾಜನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಈ ಗ್ಲೂಕೋಸ್ ದ್ರಾವಣವನ್ನು ಸರಬರಾಜು ಮಾಡಿರುವಂಥದ್ದನ್ನು ಸ್ಥಗಿತಗೊಳಿಸಲಾಗಿದೆ. ಅಂದರೆ ಈಗ ಅವ್ರಿಗೆ ಡೌಟ್ ಬಂದಿದೆ, ಇದರಲ್ಲಿ ಯಾವುದೋ ಏನು ಪಾಸಿಟಿವ್ ಆಗಿ ಕೆಲಸ ಮಾಡೋದ್ರ ಬದಲಿಗೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ, ಅದರಿಂದಾಗಿ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದು ಈಗ ಅರ್ಥ ಆಗಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಸ್ಥಗಿತಗೊಳಿಸಿದ್ದಾರೆ. ಆದರೆ ಈ ಸ್ಥಗಿತಗೊಳಿಸೋದಕ್ಕೆ 5 ಜನ ಬಲಿಯಾಗಬೇಕಾಯಿತು. ಕರ್ನಾಟಕದ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ DHOಗಳಿಗೆ ಈ ಸಂಬಂಧವಾದಂತಹ ಸೂಚನೆ ಹೋಗಿದೆ. ದಯವಿಟ್ಟು ನೀವು ಈ ಗ್ಲೂಕೋಸ್ಗಳನ್ನು ಬಳಕೆ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಧೈರ್ಯದಲ್ಲಿ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ದಾಖಲಾಗೋದಕ್ಕೆ ಸಾಧ್ಯ ಆಗುತ್ತೆ? ಈ ಎಲ್ಲ ವಿಚಾರಗಳು ನಿಜವೂ ಅಂತೇಳಿ ಆಯಿತು ಅಂತೇಳಿ ಆದರೆ ಯಾವ ಧೈರ್ಯದಲ್ಲಿ ಹೋಗಿ ಒಂದು IV ಗ್ಲೂಕೋಸನ್ನು ತೆಗೆದುಕೊಂಡಾಗ ಅದು ಸಾವಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಆದರೆ ಈ ರೀತಿಯಾದಂಥ ಮೆಡಿಕಲ್ ನೆಗ್ಲಿಜೆನ್ಸ್ಗೆ ಯಾರು ಹೊಣೆ, ಯಾರನ್ನ ಹೊಣೆಗಾರರನ್ನಾಗಿ ಈಗ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ. ಅಂದರೆ ವೈದ್ಯಾಧಿಕಾರಿಗಳಿಗೆ, ಅಲ್ಲಿರತಕ್ಕಂಥ ವೈದ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ. ಕನಿಷ್ಠ ಮೊದಲ ತಾಯಿ ಅಲ್ಲಿ ಸಾವಿಗೀಡಾದ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಬಹುಶಃ ಉಳಿದವರ ಸಾವುಗಳನ್ನು ತಡಿಬಹುದಾಗಿತ್ತು. ಓರ್ವ ಬಾಣಂತಿ ಸಾವನ್ನಪ್ಪಿದ ಗಳಿಗೆಯಲ್ಲಿ ಅಲರ್ಟ್ ಆಗಬೇಕಾಗಿತ್ತು. ಆದರೆ ನಮ್ಮಲ್ಲಿ ಜನಸಂಖ್ಯೆ ಹೆಂಗೂ ಬೇಕಷ್ಟಿದೆ, ಸತ್ತರೆ ಸಾಯಲಿ, ಬಡವರಲ್ವ ಸಾಯೋದು, ಏನು 4 ದಿವಸ ಅಳುತ್ತಾರೆ ಆಮೇಲೆ ಮರಿತಾರೆ. ಈ ರೀತಿಯಾದಂಥ ಧೋರಣೆಯಲ್ಲಿ ಇರುವಂಥದ್ದೇ ಇಂಥದ್ದಕ್ಕೆಲ್ಲವಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತೇಳಿ. ಇದನ್ನು ಯಾರು ಸರಿಪಡಿಸಬೇಕು? ದಿನೇಶ್ ಗುಂಡೂರಾವ್ ಅವ್ರಿಗೆ ನಿಜಕ್ಕೂ ಕೂಡ ಇಂತಹ ವಿಚಾರಗಳಲ್ಲಿ ಅವರು ಅಲರ್ಟ್ ಆಗಲೇಬೇಕಾಗಿದೆ. ಇಲ್ಲದೆ ಹೋದರೆ ಆರೋಗ್ಯ ಇಲಾಖೆಯಲ್ಲಿ ಆಗುವಂಥ ಅನಾಹುತಗಳು ಸರ್ಕಾರದ ವರ್ಚಸ್ಸನ್ನು ಕೆಡಿಸ್ತಾ ಹೋಗುತ್ತೆ. ಅದು ಮಾತ್ರ ಶತಸಿದ್ಧ. 5-6 ಬಾಣಂತಿಯರು ಸಾಯೋವರೆಗೂ ಕೂಡ 5-6 ಮಂದಿ ಈಗಾಗಲೇ 5 ಸಾವಿಗೀಡಾಗಿದ್ದಾರೆ. ಇನ್ನೂ ಕೆಲವರು ICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ಅಂದರೆ 5-6 ಬಾಣಂತಿಯರು ಸಾಯೋವರೆಗೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಏಕೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಪ್ರಶ್ನೆ. ಇಂಥದ್ದನ್ನು ತಡಿಬೇಕಾಗಿರ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮೊದಲ ಹಂತದಲ್ಲೇ ಮಾಡಬಹುದಾಗಿತ್ತು. 2-3 ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದಾಗಲೇ ಗೊತ್ತಾಗಬೇಕಾಗಿತ್ತು. ಏನೋ ಒಂದು ಎಡವಟ್ಟಾಗಿದೆ ಇಲ್ಲಿ. ಯಾರೋ ಒಬ್ರು ಸತ್ತಾಗ ಸಾವಿಗೀಡಾಗದಾಗ ಇರ್ಬೋದು, ಯಾವುದೋ ಒಂದು ವಿಶೇಷ ಪ್ರಕರಣಗಳಲ್ಲಿ ಸಾವಿಗೀಡಾಗ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ 0 ಅನ್ನುವಂಥದ್ದು ಇಲ್ಲ ನಮ್ಮಲ್ಲಿ. ತಾಯಂದಿರ ಮರಣ ಪ್ರಮಾಣ, ಅದರ ಬಗ್ಗೆನ ಅಂಕಿಅಂಶ ನಿಮಗೆ ತೋರಿಸ್ತೀನಿ, ಸರ್ಕಾರದ ಅಂಕಿಅಂಶವನ್ನು ತೋರಿಸ್ತೀನಿ. ನಿರ್ಲಕ್ಷ್ಯದ ಸಾವುಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಂಬಿಕೆ ಉಳಿಯುತ್ತಾ ಅನ್ನುವಂಥದ್ದೇ ಇಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದರೆ
ಸಾವು ಸಂಭವಿಸುತ್ತೆ, ತಾಯಂದಿರ ಸಾವು ಆಗುತ್ತೆ ಅಂತ ಹೇಳಿ ಆದಾಗ ಯಾವ ತಾಯಿ ಅಲ್ಲಿ ಒಂದು ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾಳೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹೀಗಾಗಿ ಮರಣ ಪ್ರಮಾಣವನ್ನು ನಿಮಗೆ ವಿವರಿಸ್ತಿದೆ, ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮರಣ ಪ್ರಮಾಣ ಹೆಂಗಿತ್ತು ಅಂತೇಳಿ. ಬಾಣಂತಿಯರ ಮರಣ ಪ್ರಮಾಣ ಭಾರತದಲ್ಲಿ 2004 2006 ಅವಧಿಯಲ್ಲಿ, ಅಂದರೆ ಸರಿಯಾಗಿ 20 ವರ್ಷಗಳ ಹಿಂದಿನ ಅವಧಿಯಲ್ಲಿ 254 ಮಂದಿ ತಾಯಂದಿರು ಬಾಣಂತಿಯರು ಸಾವಿಗೀಡಾಗ್ತಿದ್ರು. 1 ಲಕ್ಷಕ್ಕೆ 254 ತಾಯಂದಿರು ಸಾವಿಗೀಡಾಗ್ತಾ ಇದ್ರು 1 ಲಕ್ಷ ಡೆಲಿವರಿಯ ನಂತರ. 2007-09 ವೇಳೆಗೆ ಅದು 212ಕ್ಕೆ ಇಳಿಕೆ ಆಗುತ್ತೆ. ಸರ್ಕಾರ ಬಹಳಷ್ಟು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ತಾ ಬರುತ್ತೆ. ಅದು 2010-12ಕ್ಕೆ 178, 14-16 ವೇಳೆಗೆ 130. ಈ ಅವಧಿಯಲ್ಲಿ 14-16 ಅವಧಿಯಲ್ಲಿ ಸರ್ಕಾರ 2020 ವೇಳೆಗೆ 1 ಲಕ್ಷದ ಹೆರಿಗೆಗಳಲ್ಲಿ ಅದು 100 ಒಳಗಡೆ ಇರಬೇಕು ಅನ್ನೋಂಥ ಟಾರ್ಗೆಟನ್ನು ಫಿಕ್ಸ್ ಮಾಡುತ್ತೆ. ಅದನ್ನು 2018-20 ಅವಧಿಯಲ್ಲಿ ಅಚೀವ್ ಮಾಡಿದೆ ಭಾರತ ದೇಶದ ಉದ್ದಗಲಕ್ಕೂ ಕೂಡ. ಅದು 97ಕ್ಕೆ ಇಳಿಕೆ ಆಗಿದೆ ಮರಣ ಪ್ರಮಾಣ. ಕರ್ನಾಟಕದ ವಿಚಾರಕ್ಕೆ ಬರೋದಿದ್ರೆ, ಕರ್ನಾಟಕದಲ್ಲಿ ನೋಡಿ 2004-2006 ಅವಧಿಯಲ್ಲಿ 213 ಇತ್ತು 1 ಲಕ್ಷಕ್ಕೆ ಸಾವಿಗೀಡಾಗ್ತಾ ಇದ್ದಂಥವರ ಸಂಖ್ಯೆ. ಭಾರತದ ನಾನು ಆವಾಗ ಕೊಟ್ಟಿರುವಂತಹ ಲೆಕ್ಕ ಇದೆಯಲ್ಲ, ಅದು ಸರಾಸರಿ ಎಲ್ಲ ರಾಜ್ಯಗಳದನ್ನು ಸೇರಿಸಿದಾಗ ಇರುವಂತಹ ಸರಾಸರಿ. 2007-2009 ಅವಧಿಯಲ್ಲಿ 178ಕ್ಕೆ ಅದು ಇಳಿಕೆ ಆಯಿತು. 10-12 ಅವಧಿಗೆ 144, 14-16 ಅವಧಿಗೆ 108. ಈಗ ಅಂದರೆ 4 ವರ್ಷದ ಹಿಂದೆ 2018-20 ಅವಧಿಗೆ 69ಕ್ಕೆ ಇಳಿಕೆ ಆಗಿದೆ 1 ಲಕ್ಷಕ್ಕೆ. ಆದರೆ ಒಂದೇ ಆಸ್ಪತ್ರೆಯಲ್ಲಿ 5 ಜನ ಸಾವಿಗೀಡಾಗ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಕಂಟ್ರೋಲ್ ಮಾಡುವಂಥದ್ದು ನಾವು ವಿಫಲವಾಗಿದ್ದೀವಿ ಅಂತೇಳಿ ಅರ್ಥ. ನಮ್ಮ ಸರ್ಕಾರ ವಿಫಲವಾಗಿದೆ ಅಂತೇಳಿ ಅರ್ಥ. ಅದನ್ನು ಸರ್ಕಾರ ಯೋಚನೆ ಮಾಡಲೇಬೇಕಾಗಿರುವಂಥದ್ದು ಮತ್ತು ಇನ್ನೆಂದೂ ಕೂಡ ಕರ್ನಾಟಕದಲ್ಲಿ ಇಂತಹ ದುರಂತ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.